ಅವ್ರಿಗೆ ಅರ್ಥ ಆಯ್ತು ಅವ್ರೆಲ್ರೂ ದಾರಿ ತಪ್ಪಿದ್ದಾರೆ ಅನ್ನೋ ವಿಷಯ. ಅರೆ, ನಾವು ದಾರಿ ತಪ್ಪಿದೀವಿ, ಬನ್ನಿ ವಾಪಸ್ ಹೋಗೋಣ. ಆ ದಾರಿಲಿ ಹೋದ್ರೇನೆ ನಮಗೆ ಸ್ಕೂಲ್ನು ಬರೋದು. ಹಾಗೆ ಬನ್ನುಗಿಳಿ ಅವರಿಬ್ಬರನ್ನ ಕರ್ಕೊಂಡು ಬೇರೆ ದಾರಿಯಲ್ಲಿ ಹೋದ. ಹಾಗೆ ಕಷ್ಟಪಟ್ಟು ಹೇಗೋ ಅವ್ರ 3 ಜನನೂ ಶಾಲೆಗೆ ಹೋದ್ರು. ಆದ್ರೆ ಅವರನ್ನ ನೋಡಿ ಮಹಿಹಾದ ಟೀಚರ್ ಈ ರೀತಿ ಹೇಳಿದ್ರು. ಮಕ್ಳೇ, ಏನಿದು ಇಷ್ಟು ಆಲಸ್ಯವಾಗಿ ಸ್ಕೂಲಿಗೆ ಬಂದಿದ್ದೀರಾ? ಅದು ಅಲ್ಲದೆ ನಿಮ್ಮನ್ನ ನೋಡಿದ್ರೆ ತುಂಬಾ ಸುಸ್ತಾಗಿರೋ ಥರ ಅನಿಸ್ತಾ ಇದೆ. ಈ ಥರ ಸುಸ್ತಾದ್ರೆ ಕೂತ್ಕೊಂಡು ನೀವು ಹೇಗೆ ಓದೋಕ್ಕಾಗುತ್ತೆ? ನನ್ನ ಮಾತನ್ನ ಕೇಳಿ, ನೀವು ನಿಮ್ಮ ಪಾಡಿಗೆ ಮನೇಲೇ ಇದ್ದು ನಿಮ್ಗೇನು ಕೆಲಸ ಬರುತ್ತೋ ಅದನ್ನ ಮಾಡ್ಕೊಳ್ಳಿ. ಹಾಗಂತ ಮಹಿಹಾದ ಟೀಚರ್ ಮಕ್ಕಳನ್ನ ವಾಪಸ್ ಮನೆಗೆ ಕಳ್ಸಿದ್ರು. ಮಕ್ಕಳೆಲ್ಲರೂ ಕೂಡ ತುಂಬಾನೇ ಬೇಜಾರಿಂದ ಸ್ಕೂಲಿಂದ ಹೊರಟು ಮನೆಗೆ ವಾಪಸ್ ಬಂದ್ರು. ಮನೆಯಲ್ಲಿ ನಡೆದ ವಿಷಯನ ಹೇಳಿದ್ರು. ಯಾಕೆ ಹೀಗೆಲ್ಲ ಆಗ್ತಾ ಇದೆ? ಓದ್ಕೊಳ್ಬೇಕು ಅನ್ನುವ ಆಸೆ ಮಕ್ಕಳಿಗಿದ್ರು ಕೂಡ ಯಾಕೆ ಈ ರೀತಿ ಎಲ್ಲ ನಡೀತಾ ಇದೆ? ಅಯ್ಯೋ, ಸರಿ ಪರವಾಗಿಲ್ಲ ಬಿಡಿ ಮಕ್ಕಳೇ, ನಿಮ್ಮಿಂದಾದ ಪ್ರಯತ್ನನ ನೀವು ಮಾಡಿದಿರ ಅಲ್ವಾ?